ನಂತರ ಈ ತರ ಸಿನಿಮಾ ಮಾಡಿದಾಗ ಒಂದು 40-50 ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಬಂದ್ರೆ ಈ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಅದರಲ್ಲಿ 40 ಹಿಟ್ ಆಗಲ್ಲ, ಒಂದು 30 ಹಿಟ್ ಆಗುತ್ತೆ ಅಥವಾ 20 ಹಿಟ್ ಆಗುತ್ತೆ. ಆವಾಗ ಒಬ್ಬ ನಿರ್ಮಾಪಕ 70-80% ದುಡ್ಡು ಅವನಿಗೆ ರಿಲೀಸ್ಗಿಂತ ಮೊದಲು ಬಂದಿದೆ ಅಂತ ನಾವು ಎದೆ ತಟ್ಕೊಂಡು ಹೇಳೋಕೆ ಅವಕಾಶ ಆಯಿತು ಅಂದ್ರೆ ಸಾಮಾನ್ಯದವರು ನಿರ್ಮಾಪ ಆಗೋಕೆ ಅವಕಾಶ ಆಗುತ್ತೆ. ಇಲ್ಲಿ ನಿರ್ಮಾಪಕರಿಗೆ ಯಾರು ಬೇಕಾಗಿಲ್ಲ, ನಿರ್ಮಾಪಕರಿಗೆ ಬೇಕಾಗಿರೋದು ಕಾಶಿನಾಥ್ ಸರ್ ತರ ಥಿಂಕಿಂಗ್ ಇರುವ ಅಥವಾ ರಿಷಬ್ ಶೆಟ್ಟಿ, ರಾಜ್ ಶೆಟ್ಟಿ ಅಥವಾ ಲವ್ ಮಾಕ್ ಟೈಮ್ ನಮ್ಮ ಕೃಷ್ಣ, ಈ ತರದ ಐಡಿಯಾಸ್ ಇಟ್ಕೊಂಡು ನಾವು ಸ್ಮಾಲ್ ಬಜೆಟ್ ಅಲ್ಲಿ ಬೆಸ್ಟ್ ಕಂಟೆಂಟ್ ಕೊಡೋದಕ್ಕೆ ನಾವು ಪ್ರಯತ್ನ ಪಟ್ಟಾಗ ಮಾತ್ರ ಈ ಕನ್ನಡ ಚಿತ್ರರಂಗ ಇರ್ಬೋದು ಅಥವಾ ಯಾವುದೇ ಚಿತ್ರರಂಗ ಇರಲಿ ಅದು ಉಳಿಸಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿ ನಾನೊಂದು ಪ್ರಯತ್ನ ಮಾಡಿದ್ದೀನಿ. ಆ ಪ್ರಯತ್ನದಲ್ಲಿ ನಾನು ಯಶ ಕಂಡಿದ್ದೀನಿ ಅಂತ ನಾನು